ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ನೀವು ಕಾರ್ಗಳಲ್ಲಿ ಹೈಬ್ರಿಡ್ ಸಿಸ್ಟಮ್ ನೋಡಿರ್ತೀರಾ. ಸೊ ಫಾರ್ ದ ಫಸ್ಟ್ ಟೈಮ್ ಬೈಕಲ್ಲಿ ಹೈಬ್ರಿಡ್ ಸಿಸ್ಟಮ್ ತಂದಿದ್ದಾರೆ. ಸೊ ಅದು ಯಾವ ಗಾಡಿ ಅಂತ ನೋಡ್ತಿದ್ದೀರಾ? ಯಮಹಾ FZS F5 ಹೈಬ್ರಿಡ್. ಸೊ ಇದು 2026 ಮಾಡಲ್ ಗಾಡಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ. ಸೇಮ್ ನಿಮಗೆ FZ ಬರ್ತಿತ್ತಲ್ಲ, FZS, ಅದೇ ಸೇಮ್ ಪ್ಲ್ಯಾಟ್ಫಾರ್ಮು. ಬಟ್ ಇವರು ಇದಕ್ಕೆ ಹೈಬ್ರಿಡ್ ಸಿಸ್ಟಮ್ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಯಾವ ಥರ ಇದು ಏನು ಸೇಮ್ ಕಾರ್ ಸಿಸ್ಟಮ್ ಥರ ವರ್ಕ್ ಆಗುತ್ತಾ ಹೈಬ್ರಿಡು, ಅದೆಲ್ಲನೇ ನಿಮ್ಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಫ್ರಂಟಿಂದ ನೋಡಿದ್ರೆ ನಿಮಗೆ LED DRL ಕೊಟ್ಟಿದ್ದಾನೆ ಇಲ್ಲಿ, ಮತ್ತು LED ಹೆಡ್ಲೈಟ್ಸು, ಇಂಡಿಕೇಟರ್ಸ್ ನಿಮಗೆ ಟ್ಯಾಂಕ್ ಮೇಲೆ ಈ ಕಡೆ ಪ್ಲೇಸ್ ಮಾಡಿದ್ದಾರೆ. ಸೊ ನೋಡಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ, LED ಇಂಡಿಕೇಟರ್ಸ್ ಬರುತ್ತೆ ಈ ಕಡೆ. ಯಾಕೆ ಹೈಬ್ರಿಡ್ ಅಂತಂದರೆ ಇದ್ರದ್ದು ಮೈಲೇಜ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋಕ್ಕೆ ಸಿಟಿನಲ್ಲಿ. ಸೊ ARAI ಕ್ಲೈಮಿಂಗ್ಸ್ ಬಂದು 60 km/L ಕ್ಲೈಮ್ ಮಾಡ್ತಿದ್ದಾರೆ ಇವರು. ಸೊ 1 ಲೀಟ್ರಿಗೆ 60 km ಗುರು, ಬೇಜಾನ್ ಆಯ್ತಲ್ವ. ಅದು ಇವಾಗಿನ ಕಾಲದಲ್ಲಿ ಎಲ್ಲ ಈಗಿರೋ ಪೆಟ್ರೋಲ್ ರೇಟಿಗೆ 60 km ಮೈಲೇಜ್ ಕೊಟ್ಟರೆ ಇನ್ನೆಷ್ಟು ಬೇಕು, ಬೇಜಾನ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಇವನು ಕೊಟ್ಟಿರೋದು 149cc ಇಂಜಿನ್ನು, 12.2 PS ಆ್ಯಂಡ್ 13.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಹೇಳಬೇಕು ಅಂತಂದರೆ ಫುಲ್ಲು ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜಸ್ ಥರ ಹಾಕಿಟ್ಬಿಟ್ಟಿದ್ದಾರೆ ಈ ಗಾಡಿನಲ್ಲಿ. ಸೊ 150cc ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿನೇ ಇದೆ. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಗುರು ಇದರಲ್ಲಿ. ಬಟ್ ನನಗೆ ಗೊತ್ತಿಲ್ಲ ಅದು ಎಷ್ಟು ಯೂಸ್ ಆಗುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ. ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಹಾಕಿದ್ದಾರೆ ಈ ಗಾಡಿಗೆ. ಆ್ಯಂಡ್ ಫ್ರಂಟ್ ಬಂದು ನಿಮಗೆ 282 mm ಡಿಸ್ಕು, ಸಿಂಗಲ್ ಚಾನಲ್ ABS. ಇದು ರೇರ್ ABS ಬರೋಲ್ಲ. ಇದು ಡ್ಯುಯಲ್ ಪಿಸ್ಟನ್ ಕ್ಯಾಲಿಪರ್. ರೇರ್ ಬಂದು 230 mm ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾನೆ. ನೋಡಿ, ಬರೀ ಒನ್ ಪಿಸ್ಟನ್ ಕ್ಯಾಲಿಪರ್ ಇದೆ. ABS ಸೆನ್ಸರ್ ಇದೆ, ಬಟ್ ABS ಸಿಂಗಲ್ ಚಾನಲ್ ಕೊಟ್ಟಿರೋದು ಇದರಲ್ಲಿ. ಮತ್ತು ನಿಮಗೆ ಆಲ್ LED ಬರುತ್ತೆ ಇದರಲ್ಲೂ ಕೂಡ. ಬ್ರೇಕ್ ಲೈಟು MT-15 ಥರ ಕೊಟ್ಟಿದ್ದಾನೆ. ಟಯರ್ ಬಂದು ಫ್ರಂಟು 100/80 17, ಬ್ಯಾಕ್ 140/60 R17 ರೇಡಿಯಲ್ ಟೈರ್ಸ್ ಕೊಟ್ಟಿದ್ದಾನೆ MRF ಅವ್ರದ್ದು. ಸೊ ಬನ್ನಿ, ನಾನು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ. ನೋಡಿ, ಇದು ಬಂದು 4.2 ಇಂಚಸ್ TFT ಸ್ಕ್ರೀನ್. ಇದು ಸಖತ್ ಕ್ಲಾರಿಟಿ ಇದೆ, ಒಳ್ಳೆ. ನೋಡಿ, ಇಲ್ಲಿ ನಿಮಗೆ ಹೋಮ್ ಬಟನ್ನು, ಬ್ಯಾಕ್ ಬಟನ್ನು, ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನಿಮಗೆ ಟ್ರಿಪ್ಪು, ಓಡೋಮೀಟರ್, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಎಕಾನಮಿ, ಆವ್ರೇಜ್ ಫ್ಯೂಯಲ್ ಎಷ್ಟು, ಅದೆಲ್ಲ ಇಲ್ಲಿ ತೋರಿಸುತ್ತೆ. ಮತ್ತು ಈ ಕಡೆ ಬಟನ್ ಒತ್ತಿದ್ರೆ ಮೆನು ಓಪನ್ ಆಗುತ್ತೆ. ನೀವು ಕೂಡ ಇದು ಯಮಹಾ ವೈ ಕನೆಕ್ಟ್ ಆ್ಯಪ್ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ಬ್ಲೂಟೂತ್ ಎಲ್ಲ ಕೊಟ್ಟಿದ್ದಾನೆ. ಸೊ ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು. ನೋಡಿ, ಬಟನ್ಸ್ ಮೇಲೆ ಪಾಸು, ಪ್ಲೇ, ವಾಲ್ಯೂಮ್, ಅಪ್ ಆ್ಯಂಡ್ ಡೌನ್, ನ್ಯಾವಿಗೇಷನ್ ಕಂಟ್ರೋಲ್ ಮಾಡ್ಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸುತ್ತೆ. ಮತ್ತು ನೋಟಿಫಿಕೇಷನ್ ಏನಾದ್ರು ಇದ್ದರೆ, ನೋಟಿಫಿಕೇಷನ್ ಫೋನಿಗೆ ಬಂದರೆ ಇದರಲ್ಲಿ ತೋರಿಸುತ್ತೆ. ವೆದರ್ ಎಷ್ಟಿದೆ, ಎಷ್ಟು ಡಿಗ್ರೀಸ್ ಇದೆ ಅದು ತೋರಿಸುತ್ತೆ. ಸೆಟ್ಟಿಂಗ್ಸ್ಗೆ ಹೋಗ್ತು ಅಂತಂದರೆ ನೋಡಿ, ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಶಿಫ್ಟ್ ಇಂಡಿಕೇಟರ್ ಬಂದು RPM ಫ್ಲ್ಯಾಶ್ ಆಗುತ್ತೆ. ಎಷ್ಟು 1000 RPMಲ್ಲಿ ಬರಬೇಕು ಅಂತ ಎಲ್ಲರೂ ಸೆಟ್ಟಿಂಗ್ ಮಾಡ್ಕೋಬೋದು. ಥೀಮ್ ಬಂದು ಥೀಮ್ 1, ಥೀಮ್ 2. ನೋಡಿ, ಇದು ಫುಲ್ ಮಿನಿಮಲ್ ಥೀಮು, ಏನೂ ತೋರಿಸೋಲ್ಲ ಫಸ್ಟ್ ಮೆನುವಲ್ಲಿ, ಸಿಂಪಲ್ ಆಗಿರುತ್ತೆ. ಸ್ಪೀಡು ಅದು ಇದು. ಸೊ ಥೀಮ್ 1 ನಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. RPM ಮೀಟರು, ಕ್ಲಾಕು, ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆಯಾ, ಆನ್ ಆಗಿದೆಯಾ ಏನು ಅಂತ ತೋರಿಸುತ್ತೆ. ಆ್ಯಂಡ್ ದೆನ್ ಕೆಳಗೆ ಹೋಗ್ತು ಅಂತಂದರೆ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಬ್ರೈಟ್ನೆಸ್ಸು, ಆಟೋ. ನೋಡಿ, ನಿಮಗೆ ಇಲ್ಲಿ ಸೆನ್ಸರ್ ಕೊಟ್ಟಿದ್ದಾನೆ. ಈ ಸೆನ್ಸರ್ ಕವರ್ ಆಯಿತು ಅಂತಂದರೆ ಥೀಮ್ ಚೇಂಜ್ ಆಗುತ್ತೆ. ನೋಡಿ, ಸೊ ಇದು ಡಾರ್ಕ್ ಮೋಡ್ಗೆ ಹೋಯ್ತು. ಇವಾಗ ಲೈಟ್ ಬಂತು ಅಂತಂದರೆ ನಾರ್ಮಲ್ ಡೇ ಮೋಡಿಗೆ ಬರುತ್ತೆ. ಸೊ ಇದಿಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು. ಮತ್ತು ಇಂಟಿಗ್ರೇಟೆಡ್ ಕ್ವಿಲ್ ಸ್ವಿಚ್ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಇರೋದು ಬಂದು ಇಂಜಿನ್ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸಿಸ್ಟಮ್ ಬಟನ್ನು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇಲ್ಲಿ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾನೆ ಪಾರ್ಕಿಂಗ್ ಲೈಟ್ಗೆ. ಇದು ಹೈ ಬೀಮು, ಲೋ ಬೀಮ್ಗೆ. ಟ್ಯಾಂಕ್ ಬಂದು ನಿಮಗೆ 13 ಲೀಟರ್ಸ್ ಕೊಟ್ಟಿದ್ದಾನೆ. ಸೊ 60 km ಮೈಲೇಜ್ ಬರುತ್ತೆ ಅಂತಂದರೆ ಆರಾಮಾಗಿ ನೀವು 600+ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ, ನಾನು ಮಿಕ್ಕಿದ್ದೆಲ್ಲ ಓಡಿಸ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಡಿ ಓಡ್ಸೋಕೆ ಹೇಗಿದೆ ಏನು ಅಂತ.
ಆ್ಯಂಡ್ ಫಸ್ಟ್ ಇನ್ನೊಂದು ತೋರಿಸ್ಬೇಕು ನಾನು. ಆ್ಯಕ್ಚುಲಿ ಇದು ಸಿಟಿಗೆ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಆಗಿದ್ದರಿಂದ ಕೂತ್ಕೊಳ್ಳೋಕೆ ನೋಡಿ ಸೀಟು ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಒಬ್ರಿಗೆ ಒಳ್ಳೆ ವೆಲ್ ಗ್ರೋನ್ ಅಡಲ್ಟ್ಗೆ ಆರಾಮಾಗಿ ಫ್ರಂಟ್ ಸೀಟ್ ಕೂತ್ಕೋಬೋದು. ಮತ್ತು ರೇರ್ ಸೀಟು ಪಿಲಿಯನ್ಗೂ ಒಳ್ಳೆ ಕಂಫರ್ಟಬಲ್ ಆಗಿದೆ. ಕುಷನ್ ತುಂಬ ಜಾಸ್ತಿ ಇದೆ ಅಂತೇನಿಲ್ಲ, ಒಂದು ರೇಂಜ್ಗಿದೆ. ಓಕೆ, ಲಾಂಗ್ ರೈಡ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಸಿಟಿಗೆ ಆರಾಮಾಗಿ ಒಂದು ಫ್ಯಾಮಿಲಿಗೆ ಒಳ್ಳೆ ಗಾಡಿಗಳು ನೋಡಿ. ನಿಮಗೆ ಹೈಬ್ರಿಡಲ್ಲಿ ಇಲ್ಲಿ ಕೊಟ್ಟಿದ್ದಾನೆ, ಇದು ಸ್ಮಾರ್ಟ್ ಮೋಟರ್ ಸಿಸ್ಟಮು. ಆನ್ ಮಾಡಿದ್ರೆ ನಿಮಗೆ ಗಾಡಿ ಸೌಂಡೇ ಬರೋಲ್ಲ ಗುರು. ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ ಆ ಸೆಲ್ಫ್ ಸ್ಟಾರ್ಟ್ದು ಅದು ಇದು ಏನೂ ಸೌಂಡೇ ಬರೋಲ್ಲ. ಜಸ್ಟ್ ಇಂಜಿನ್ ಕ್ರ್ಯಾಂಕ್ ಆದಮೇಲೆ ಸೌಂಡ್ ಬರುತ್ತೆ ಅಷ್ಟೇ. ತುಂಬ ರೀಫೈಂಡ್ ಆಗಿದೆ ಇಂಜಿನ್ನು. ಸೊ ಬನ್ನಿ ಫಸ್ಟ್ ಗಾಡಿ ಓಡಿಸೋಣ. ನಿಮಗೆ ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 1,75,000 ಇದೆ. ಫಾರ್ ಎ 150cc 1,75,000 ಅನ್ನೋದು ಸ್ವಲ್ಪ ಕಾಸ್ಟ್ಲಿನೇ. ಬಟ್ ಆ ಕಾಸ್ಟ್ಲಿನ ಯಮಹಾದವರು ಯಾವ ಥರ ಡಿಫೈನ್ ಮಾಡ್ತಾರೆ ಅಂದರೆ, ಒಳ್ಳೆ ಮೈಲೇಜ್ ಕೊಡ್ತಿದ್ದಾರೆ. ಒಳ್ಳೆ ಮೈಲೇಜ್ ಜೊತೆಗೆ ನಿಮಗೆ ಯಮಹಾದು ಇಂಜಿನ್ನು ನಾನೇನು ಹೇಳಬೇಕು ಅಂತಿಲ್ಲ, ಅಷ್ಟು ರಿಲಯಬಲ್ ಆಗಿರುತ್ತೆ. ಫಸ್ಟು FZ ಬಂದಾಗಿಂದನೂ ಇಲ್ಲಿ ತನಕನೂ FZನೇ ಗುರು ಇವ್ರದ್ದು ಪೋರ್ಟ್ಫೋಲಿಯೋದಲ್ಲಿ ಟಾಪ್ ಸೆಲ್ಲಿಂಗ್ ಬೈಕ್ ಆಗಿರೋದು. FZ ಸೀರೀಸೇನೆ, FZS, FZ ವರ್ಷನ್ 3 ಇದೆಲ್ಲ ಒಳ್ಳೆ ಸಖತ್ ಸೇಲ್ಸು ಆಗ್ತಿರೋ ಗಾಡಿಗಳು ಯಮಹಾದಲ್ಲೇ. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ಬೇಕು ಅಂತಂದರೆ ಅವ್ರ ಲೈನಪ್ಪಲ್ಲಿ ಜಾಸ್ತಿ FZ ಮಾಡೆಲ್ಗಳೇ ಇಟ್ಟಿರೋದು ಅವರು. ಸಿಟಿಗೆ ಪರ್ಫೆಕ್ಟ್ ಗಾಡಿ ಇದಂತೂ. ನಿಮಗೆ ತುಂಬ ಪವರು ಕೊಟ್ಟರೆ ಕಿತ್ಕೊಂಡು ಎಳೆಯುತ್ತೆ ಆ ಥರ ಎಲ್ಲ ಏನಿಲ್ಲ. ನಿಮ್ಮ ಸಿಟಿಗೆ ಎಷ್ಟಕ್ಕೆ ಬೇಕು, ನಿಮ್ಗೆ ಹೆಂಗೆ ಪಿಕಪ್ ಬೇಕು ಅಷ್ಟಂತೂ ಮಿನಿಮಲ್ ಆಗಿದೆ. ಆಮೇಲೆ ಓಡ್ಸೋಕ್ಕೂ ಕೂಡ ಅಷ್ಟೇ. ನಿಮಗೆ ಒಳ್ಳೆ ಫುಲ್ ಲೈಕ್ ನೋಡಿ, ಲೈಟ್ ವೆಯ್ಟಾಗಿ ತುಂಬ ನಿಂಬಲ್ ಆಗಿದೆ ಗಾಡಿ ಅಂತೂ. 5th ಗೇರಲ್ಲಿ ಆರಾಮಾಗಿ ಸ್ಲೋ ಸ್ಪೀಡ್ಸಲ್ಲಿ ಹೋಗ್ಬೋದು. ಬ್ರೇಕಿಂಗ್ ಕೂಡ ಚೆನ್ನಾಗಿದೆ. ಆಮೇಲೆ ನಿಮಗೆ ಇದ್ರದ್ದು ಸರ್ವಿಸ್ ಕಾಸ್ಟ್ ಬಂದು ಆನ್ ಆ್ಯನ್ ಅವರೇಜ್ 2,000-2,500 ಬರುತ್ತೆ ಪರ್ ಸರ್ವಿಸ್ಗೆ. ಏನು ಅಷ್ಟೊಂದೇನು ಖರ್ಚು ಬರೋಲ್ಲ ಗುರು. ಜನರಲ್ ಸರ್ವಿಸ್ ಮಾಡಿಸ್ಕೊತೀರಾ, ಓಡಿಸ್ತೀರಾ ಅಷ್ಟೇ. ಇದರಲ್ಲಿ ಇನ್ನೇನು ಬರುತ್ತೆ, ಅಮ್ಮಮ್ಮ ಅಂದರೂ ಬ್ರೇಕ್ ಪ್ಯಾಡ್ಸ್ ಬರುತ್ತೆ, ಅದೇನು ಒಂದು 300 ರೂಪಾಯಿ 400 ರೂಪಾಯಿ ಇರುತ್ತೆ. ಮೇಂಟೈನ್ ಮಾಡೋಕ್ಕೂ ಅಷ್ಟೇ ನಿಮಗೆ ತುಂಬ ಖರ್ಚಾಗುತ್ತೆ. ಆ ಥರ ಎಲ್ಲ ಏನಿರಲ್ಲ. ಇವೆಲ್ಲ ಒನ್ಸ್ ತಗೊಂಡ್ರೆ ನೀವು ಆರಾಮಾಗಿ 50,000 60,000 1,00,000 ಕಿಲೋಮೀಟ್ರ್ ತನಕ ಓಡಿಸ್ಬೋದು ಈ ಗಾಡಿಗಳು, ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೊಂಡಿದ್ರೆ. ಆಮೇಲೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾನೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಯಾವುದಾದ್ರು ಸಿಗ್ನಲಲ್ಲಿ ತೋರಿಸ್ತೀನಿ ಬನ್ನಿ. ಯಾಕಂದರೆ ಸಿಟಿಯಲ್ಲಿ ಅದರಿಂದನೇ ನಿಮಗೆ ಅರ್ಧ ಮೈಲೇಜ್ ಇಂಪ್ರೂವ್ ಆಗೋದು. ನೀವೆಲ್ಲೋ ಹೋಗ್ತೀರಾ, ಸಿಗ್ನಲ್ ಹಾಕಿರ್ತಾರೆ, ನಿಲ್ಸ್ಕೊಂಡಿರ್ತೀರ, ಗಾಡಿ ಆನಲ್ಲೇ ಇರುತ್ತೆ. ಸೊ ಆವಾಗ ನಿಮಗೆ ಪೆಟ್ರೋಲ್ ಅರ್ಧಕ್ಕರ್ಧ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಸೇವ್ ಮಾಡೋಕ್ಕೆ ಇವರು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೀವು ಎತ್ಕೊಂಡೋಗಿ ಇಲ್ಲಿ ನಿಲ್ಸ್ಕೊತೀರಾ ಅಂತ ಇಟ್ಕೊಳ್ಳಿ ಎಲ್ಲರೂ ಸಿಗ್ನಲ್ ಹತ್ರ, ಆವಾಗ ಇದು ಇಂಜಿನ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಮತ್ತು ನೀವು ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆ್ಯಕ್ಚುಲಿ ಇದು ಐಡಲ್ ಸ್ಟಾರ್ಟ್ ಸ್ಟಾಪ್ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಇವರು ಸ್ಪೀಡೋಮೀಟರ್ ಸೆನ್ಸರ್ ಅದೆಲ್ಲ ಕನೆಕ್ಟ್ ಮಾಡಿಲ್ವಲ್ಲ, ಹಾಗಾಗಿ ಈ ಫೀಚರ್ ವರ್ಕ್ ಆಗ್ತಾಯಿಲ್ಲ. ಸೊ ಬೇಸಿಕಾಗಿ ಹೇಳ್ಬಿಡ್ತೀನಿ ಕೇಳಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಇವಾಗ ಯಾವ ಥರ ಸಿಟಿನಲ್ಲಿ ಈ ಥರ ಹಿಂಗೆ ಬಂದರೆ ಇಲ್ಲಿ ಮುಂದೆ ಟ್ರಾಫಿಕ್ ಇತ್ತು, ಹಿಂಗೆ ನಿಲ್ಸಿದ್ರಿ, ಮತ್ತು ಹಿಂಗೆ ನೀವು ನ್ಯೂಟ್ರಲ್ ಮಾಡಿಬಿಟ್ಟು ಕ್ಲಚ್ ಬಿಟ್ರಿ ಅಂತಂದರೆ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಒಂದು 3 to 5 ಸೆಕೆಂಡ್ಸಲ್ಲಿ ಗಾಡಿ ಆಫ್ ಆಗುತ್ತೆ. ಮತ್ತು ನೀವು ಕ್ಲಚ್ ಹಿಡ್ದು ಈ ಗಾಡಿನ ಏನೋ ನೀವು ಟಾಪ್ ಸ್ಪೀಡ್ ಬಡಿಯೋಕ್ಕೆ ಇದಕ್ಕೆಲ್ಲ ಮಾಡಿರೋದು. ಬಟ್ ಸ್ಟಿಲ್ ನಿಮಗೆ ಪಿಕಪ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಆರಾಮಾಗಿ ಹೋಗುತ್ತೆ ಗುರು. ಸೊ ನಿಮಗೆ ಇದ್ರ ಸೀಟ್ ಹೈಟ್ ಬಂದು 790 mm ಇದೆ. ಸೊ ನೀವು 5'6", 5'7" ಮೇಲಿದ್ದೀರ ಅಂದರೆ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಬೋದು.
ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಇದೆ. ತೊಂದರೆ ಇಲ್ಲ, ಸಿಟಿಯಲ್ಲಿ ಆರಾಮಾಗಿ ಓಡಿಸಾಡ್ಬೋದು. ಹಂಪ್ಸು ಅದು ಇದು ಏನು ತುಂಬ ತಲೆ ಕೆಡಿಸ್ಕೊಬೇಕು ಅಂತೇನಿಲ್ಲ. ಆಮೇಲೆ ಸಸ್ಪೆನ್ಷನ್ ಕೂಡ ಇದ್ರದ್ದು ತುಂಬ ಸಾಫ್ಟಾಗಿದೆ ಅಂತ ಹೇಳಲ್ಲ, ಮಾಡ್ರೇಟ್ ಆಗಿದೆ. ಈ ಕಡೆ ತುಂಬ ಹಾರ್ಡು ಇಲ್ಲ, ಈ ಕಡೆ ತುಂಬ ಸಾಫ್ಟು ಇಲ್ಲ. ಇಬ್ಬರು ವೆಯ್ಟ್ ಕೂತ್ಕೊಂಡ್ರೆ ಅವಾಗ ಕರೆಕ್ಟಾಗಿ ಇರುತ್ತೆ. ಇದ್ರದ್ದು ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಅಂತ ಅಂದೆ. ಸೊ ಬೇಸಿಕಲಿ ಹೆಂಗೆ ಅಂತಂದರೆ ಇದು ಜಸ್ಟ್ ನಿಮಗೆ ಟಾರ್ಕ್, ಲಿಟಲ್ ಬಿಟ್ ಆಫ್ ಟಾರ್ಕ್ನ ನಿಮಗೆ ಪುಷ್ ಮಾಡಿಕೊಡುತ್ತೆ. ಅಂದರೆ ಬ್ಯಾಟ್ರಿಯಿಂದನೇ, ಗಾಡಿಯಲ್ಲಿರೋ ಬ್ಯಾಟ್ರಿಯಿಂದ ಇಂಜಿನ್ಗೆ ಸ್ವಲ್ಪ ಪವರ್ ಕೊಡುತ್ತೆ. ಅಂದರೆ ನಿಮ್ಗೆ ಇನ್ನೊಂದು ಚೂರು ಪಿಕಪ್ ಬರುತ್ತೆ, ಆವಾಗ ಇನ್ನೊಂದು ಚೂರು ಸ್ವಲ್ಪ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಬ್ಯಾಟ್ರಿಯಿಂದ ಸ್ವಲ್ಪ ಪವರ್ ಬರುತ್ತಲ್ಲ, ಹಾಗಾಗಿ ತುಂಬ ಎಲ್ಲನೂ ಪೆಟ್ರೋಲ್ ಮೇಲೆ ಡಿಪೆಂಡ್ ಆಗಿರೋಲ್ಲ. ಅಟ್ಲೀಸ್ಟ್ ಒಂದು 5 to 10% ನಿಮಗೆ ಇನಿಷಿಯಲಲ್ಲಿ, ಅಂದರೆ ಫುಲ್ ಎಕ್ಸ್ಲೇಟ್ರ್ ಕೊಡಬೇಕಾದ್ರೆ, ಚೆಚ್ಕೊ ಓಡಿಸ್ಬೇಕಾದ್ರಲ್ಲ, ಲೈಟಾಗಿ ಇನಿಷಿಯಲ್ ನೀವು ಮೂವ್ ಮಾಡ್ತೀರಲ್ಲ, ಆವಾಗ ಒಂದು ಸ್ವಲ್ಪ ಪಿಕಪ್ಪು ಅದೆಲ್ಲ ಬ್ಯಾಟ್ರಿಯಿಂದನೂ ಸ್ವಲ್ಪ ಕೊಡುತ್ತೆ ಇದು. ಸೊ ಆ ಥರನೇ ಇದು ಸ್ಮಾರ್ಟ್ ಹೈಬ್ರಿಡ್ ಅಂತ ಕರೆಯೋದು ಇದಕ್ಕೆ. ನಿಮಗೆ ಇಲ್ಲ ನನಗೆ ಹೈಬ್ರಿಡ್ ಮಾಡಲ್ ಏನು ಬೇಡ, ಸಿಂಪಲಾಗಿ ಸಾಕು, ಅಷ್ಟೊಂದು ತಲೆನೋವೇನಿಲ್ಲ ನನಗೆ, ಏನೊಂದು 50-55 ಮೈಲೇಜ್ ಬಂದರೆ ಸಾಕು ಅಂತಂದರೆ ಇದರಲ್ಲೇ ವರ್ಷನ್ 3 ಇದೆ, ಇಲ್ಲ ಇದರಲ್ಲೇ FZS ಇದೆ, F5 ಇದೆ. ಅದು ಕೂಡ ನಿಮಗೆ ಇಲ್ಲ ಅಂತಂದರೂ ಒಂದು 20,000-15,000 ಕಮ್ಮಿ ಆಗುತ್ತೆ ಇದಕ್ಕಿಂತ. ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ನೀವು. ಐ ಹೋಪ್ ನಾನು ನಿಮಗೆಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನಾನು ಶೋರೂಮ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವೈಟ್ಫೀಲ್ಡ್ ಯಮಹಾದವ್ರದ್ದು. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಟೆಸ್ಟ್ ರೈಡ್ ತೊಗೊಳ್ಳಿ, ಒಂದು ಸರಿ ಗಾಡಿ ಓಡಿಸಿ ನೋಡಿ ಹೇಗಿದೆ ಅಂತ. ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ತಗೊಳ್ಳಿ. ಬ್ಲೈಂಡ್ಲಿ ಯಾರದೇ ರಿವ್ಯೂ ಆಗಲಿ ಯಾವುದನ್ನು ಕನ್ಸಿಡರ್ ಮಾಡಿ ಡೈರೆಕ್ಟಾಗಿ ಗಾಡಿ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಅಷ್ಟೇ ಹೇಳೋದು. ನೀವು ಗಾಡಿ ಓಡಿಸಿ ನೋಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ ಆಮೇಲೆ ನೀವು ತಗೊಳ್ಳಿ. ಸೊ ಇದೇ ಥರ ಎಲ್ಲ ಗಾಡಿಗಳದ್ದು ಹೊಸದಾಗಿ ಬರೋದನ್ನ ನಾನು ರಿವ್ಯೂ ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.